ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ದಿನಗಣನೆ ಆರಂಭ ಆಗಿದೆ. 3ನೇ ತಾರೀಕು ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇನ್ನು ಅವರ ಕ್ಯಾಬಿನೆಟ್ನಲ್ಲಿ ಯಾರು ಇರ್ತಾರೆ, 3ನೇ ತಾರೀಕು ಅವ್ರ ಜೊತೆಗೆ ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಕುತೂಹಲ ಇದೆ. ಮೊದಲ ಹಂತದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ಅಸ್ತಿತ್ವಕ್ಕೆ ಬರೋದು ಡೌಟು. 8ರಿಂದ 10 ಜನ ಮಾತ್ರ ಅಂತ. ಕ್ಯಾಬಿನೆಟ್ ರಚನೆಯಾದಾಗ 8ರಿಂದ 10 ಮಂದಿ ಮಾತ್ರ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನೆಕ್ಸ್ಟ್ ಒಂದು ವಿಸ್ತರಣೆ ಮಾಡಿಕೊಂಡು ಉಳಿದವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ತಾರೆ. ಯಾಕೆ ಅಂತಂದ್ರೆ ಎಚ್ಚರಿಕೆಯ ಸ್ಟೆಪ್ ಅನ್ನ ಇಡ್ತಾ ಇರೋದು ಕಾಂಗ್ರೆಸ್ನ ನಾಯಕರು. ನಾಡಿದ ಎಲೆಕ್ಷನ್ ಸಂದರ್ಭದಲ್ಲಿ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಎಲೆಕ್ಷನ್ ಸಂದರ್ಭದಲ್ಲಿ ಅಡ್ಡ ಮತದಾನದಂತಹ ಸಮಸ್ಯೆಗಳಾಗಬಾರದು ಅಂತ ಈಗ ಮೊದಲ ಹಂತದಲ್ಲಿ ಪ್ರಮುಖರನ್ನ ಮಾತ್ರ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಒಂದೊಂದು ಜಾತಿಯನ್ನು ಪ್ರತಿನಿಧಿಸುವಂಥ, ಪ್ರಬಲ ಜಾತಿಯನ್ನು ಪ್ರತಿನಿಧಿಸುವಂಥ ಪ್ರಮುಖರನ್ನ ಮೊದಲ ಹಂತದಲ್ಲಿ ಕ್ಯಾಬಿನೆಟ್ಗೆ ತೆಗೆದುಕೊಂಡು ನಂತರ ವಿಸ್ತರಣೆ ಮಾಡಿಕೊಳ್ತಾರೆ. ಯಾರ್ಯಾರು ಮೊದಲ ಹಂತದಲ್ಲಿ? ಪ್ರಿಯಾಂಕ್ ಖರ್ಗೆ, ಈಶ್ವರ್ ಖಂಡ್ರೆ, ಎಂ ಬಿ ಪಾಟೀಲ್, ಇವರು 8ರಿಂದ 10 ಜನ ಒಂದೊಂದು ಸಮುದಾಯವನ್ನು ಪ್ರತಿನಿಧಿಸೋ ರೀತಿಯಲ್ಲಿ. ಕೆ ಎಚ್ ಮುನಿಯಪ್ಪ ದಲಿತ ಎಡಗೈ, ಸತೀಶ್ ಜಾರಕಿಹೊಳಿ ಪರಿಶಿಷ್ಟ ಪಂಗಡ ST, ಪ್ರಿಯಾಂಕ್ ಖರ್ಗೆ ದಲಿತ ಬಲಗೈ, ಎಂ ಬಿ ಪಾಟೀಲ್ ಲಿಂಗಾಯತ ಸಮುದಾಯದಿಂದ, ರಾಮಲಿಂಗಾರೆಡ್ಡಿ ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್, ಈ ರೀತಿ ಒಂದೊಂದು ಸಮುದಾಯದಿಂದ ಒಬ್ಬೊಬ್ಬರು ಅಂತ. ಚಲುವರಾಯ ಸ್ವಾಮಿ ಒಕ್ಕಲಿಗ ಸಮುದಾಯದಿಂದ. ಸೊ 8ರಿಂದ 10 ಜನ ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ 2ನೇ ಹಂತದಲ್ಲಿ ವಿಸ್ತರಣೆಯಲ್ಲಿ ಉಳಿದವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಬಹುದು. ಸಂಪುಟದ ಗಾತ್ರ 34, ಒಬ್ಬರು ಮುಖ್ಯಮಂತ್ರಿ, 33 ಮಂದಿ ಮಂತ್ರಿಗಳು. ಗರಿಷ್ಠ ಗಾತ್ರ 34, 15%. 224 ಸದಸ್ಯ ಬಲ ಇರುವಂತ ವಿಧಾನಸಭೆಯ 15%, 34. ಅದರಲ್ಲಿ ಒಬ್ಬರು ಮುಖ್ಯಮಂತ್ರಿ, 33 ಮಂದಿ ಮಂತ್ರಿಗಳು. ಮೊದಲ ಹಂತದಲ್ಲಿ ಎಲ್ಲರೂ ಕೂಡ ಅಂದ್ರೆ ಸಂಪೂರ್ಣ ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬರಲ್ಲ, ಬದಲಾಗಿ ಹಿರಿಯರನ್ನಷ್ಟೇ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಲಾಗುತ್ತೆ. ಇನ್ನು 40ಕ್ಕೂ ಹೆಚ್ಚು ಜನ ಶಾಸಕರು ಪ್ರಯತ್ನದಲ್ಲಿದ್ದಾರೆ ಮಂತ್ರಿಗಳಾಗಬೇಕು ಅಂತ. ನಿನ್ನೆ ಇಡೀ ದಿನ ಹೈಕಮಾಂಡ್ನ ಪ್ರಮುಖರನ್ನ, ತಮಗೆ ಸಂಪರ್ಕ ಇರುವಂತ ಪ್ರಭಾವಿಗಳನ್ನ ಭೇಟಿಯಾಗಿದ್ದಾರೆ ಶಾಸಕರು. MLCಗಳು ಇದ್ದಾರೆ ಅದರಲ್ಲಿ, ಆ ಪಟ್ಟಿಯಲ್ಲಿ. ತಮ್ಮದೇ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಮಂತ್ರಿಗಳಾಗೋದಕ್ಕೆ. ಹಿರಿತನ, ಪ್ರದೇಶ, ಹೊಸತನ, ಸೀನಿಯಾರಿಟಿ, ಜಾತಿ, ಇದೆಲ್ಲವನ್ನ ಕೂಡ ಮುಂದಿಡ್ತಾ ಇದ್ದಾರೆ. ನಾನು 5 ಸಲ ಗೆದ್ದಿದ್ದೀನಿ, 6 ಸಲ ಗೆದ್ದಿದ್ದೀನಿ, ನನಗಿಂತ ಜೂನಿಯರ್ಸ್ ಎಲ್ಲ ಮಿನಿಸ್ಟರ್ ಆದರೂ ನಾನಾಗಿಲ್ಲ, ನನ್ನ ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ ಅಂತ ಮತ್ತೆ ಕೆಲವರು. ಹೊಸಬರಿಗೆ ಅವಕಾಶ ಸಿಗಬೇಕು ಅನ್ನೋದು ಮತ್ತೆ ಕೆಲವರದು. ನನ್ನ ಜಾತಿಗೆ ಅವಕಾಶ ಸಿಗಲಿಲ್ಲ, ನಾನು ಇಂಥ ಸಮುದಾಯದ ಇಂಥ ಒಳ ಪಂಗಡಕ್ಕೆ ಸೇರಿದವನು, ನಮ್ಮ ಒಳ ಪಂಗಡಕ್ಕೆ ಅವಕಾಶ ಸಿಕ್ಕಿಲ್ಲ. ಈ ರೀತಿ ಒಂದೊಂದು ಕ್ರೈಟೀರಿಯಾಗಳನ್ನು, ಒಂದೊಂದು ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅವರು ಮಂತ್ರಿಗಳಾಗೋದಕ್ಕೆ. ಇದೆಲ್ಲ ಅವಕಾಶ ಈಗಾಗದಿದ್ರೆ ಮತ್ತೆ ಯಾವತ್ತೂ ಆಗಲ್ಲ. ನಾವು ಸೀನಿಯಾರಿಟಿ ಇದೆ, ಜಾತಿ ಬಲ ಇದೆ, ಎಲ್ಲ ಇದೆ, ಮಂತ್ರಿಗಳಾಗಿಲ್ಲ ಅಂತಂದ್ರೆ ಮತ್ತೆ ಯಾವಾಗ ಆಗೋದು? ನಾವು ಇರೋದು 2 ವರ್ಷ. ಈಗಾದ್ರೆ ಆಯ್ತು, ನೆಕ್ಸ್ಟ್ ವಿಸ್ತರಣೆನೂ ಆಗಲ್ಲ ಕ್ಯಾಬಿನೆಟ್. ಸಿಗುವಂತ 2 ವರ್ಷ, ಅದರಲ್ಲಿ ಕೊನೆಯ 6ರಿಂದ 7 ತಿಂಗಳು ಎಲೆಕ್ಷನ್ಗೆ ಅಂತ ಹೋಗುತ್ತೆ. ಮಂತ್ರಿಗಳನ್ನಾಗಿ ಮಾಡಿ ಈಗ ಅಂತ ತಮಗೆ ಸಂಪರ್ಕ ಇರುವಂತ ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗಿ, ಪಕ್ಷದ ಪ್ರಭಾವಿಗಳನ್ನ ಭೇಟಿಯಾಗಿ ಮನವಿ ಮಾಡ್ತಾ ಇದ್ದಾರೆ. ಮಿನಿಸ್ಟ್ರು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.